ಮುಂದೆ ಆರತಿ ತಟ್ಟೆ, ಗಂಟೆ ಹಿಡಿಯೋದಕ್ಕೂ ಸೈ, ಬ್ಯಾಟ್ ಹಿಡಿದು ಬಾಲ್ ಹೊಡೆಯೋದಕ್ಕೂ ಸೈ ಎಂದು ಫೀಲ್ಡ್ಗಿಳಿದು 4 ಸಿಕ್ಸರ್ ಬಾರಿಸುತ್ತಿರುವ ಅರ್ಚಕರು ದೇವರ ದರ್ಶನ ಮಾಡಬೇಕಾದ್ರೆ, ದೇವರ ಬಳಿ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಬೇಕಾದ್ರೆ ಅದು ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡುವ ಅರ್ಚಕರ ಮುಖಾಂತರವೇ ಸಾಧ್ಯ. ಈಗಿರುವಾಗ ಪ್ರತಿನಿತ್ಯ ದೇವಾಲಯಗಳಲ್ಲಿ ದೇವರ ಕಾರ್ಯದಲ್ಲೇ ಮುಳುಗಿರುವ ಅರ್ಚಕರು ಧನುರ್ಮಾಸದಲ್ಲಿ ಬೆಳಗಿನ ಜಾವ 2 ಗಂಟೆಯಿಂದ 5 ಗಂಟೆಯೊಳಗೆ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ದೇವಾಲಯಗಳಿಗೆ ಭಕ್ತರಿಗೆ ರಜೆ ಕೊಟ್ಟು ಶಾಲು ಪಂಚೆ ಸೈಡ್ಗಿಟ್ಟು ಟ್ರ್ಯಾಕ್ ಸೂಟ್ ಧರಿಸಿ ಬ್ಯಾಟ್ ಬಾಲ್ ಕೈಯಲ್ಲಿ ಹಿಡಿದು ಕ್ರೀಡಾಂಗಣದಲ್ಲಿ ಧೂಳೆಬ್ಬಿಸಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಪಂಚರಾತ್ರ ಪ್ರೀಮಿಯಂ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಧನುರ್ಮಾಸ 2025 ಎಂಬ ಹೆಸರಿನಲ್ಲಿ ರಂಗಸ್ಥಳಂ, ಗುಡಿಬಂಡೆ, ಕಂದವಾರಂ ಕುಟುಂಬದವರು ಸೇರಿಕೊಂಡು ಶ್ರೀರಂಗ ವಸುದೈವ ಕುಟುಂಬಂ ಟ್ರೋಫಿ ಎಂಬ ಕ್ರೀಡಾಕೂಟವನ್ನು ಚಿಕ್ಕಬಳ್ಳಾಪುರ ನಗರದ ಸರಂಬಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ಆಯೋಜಿಸಲಾಗಿತ್ತು. ಈ ಟೂರ್ನಿಯಲ್ಲಿ ರಾಜ್ಯ, ಹೊರ ರಾಜ್ಯದ 7 ತಂಡಗಳು ಭಾಗವಹಿಸಿ ಸೇಮ್ ಪ್ರೊಫೆಷನಲ್ ಕ್ರಿಕೆಟರ್ಸ್ ರೀತಿ ಅರ್ಚಕರು ಕ್ರಿಕೆಟ್ ಆಡಿ ಧೂಳೆಬ್ಬಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಪ್ರದ್ಯುಮ್ನ ರಂಗರಾಜ್, ಶ್ರೀ ಕ್ಷೇತ್ರ ಆವಲಬೆಟ್ಟ ಪ್ರಧಾನ ಅರ್ಚಕರು. ಇಲ್ಲಿ ನಮ್ಮ ಶ್ರೀರಂಗ ವಸುದೈವಕ ಕುಟುಂಬಂ ಎಂದು ನಾಮಾಂಕಿತವಾಗಿರ್ತಕ್ಕಂಥ ನಮ್ಮ ಕುಟುಂಬದವರು ರಂಗಸ್ಥಳ, ಗುಡಿಬಂಡೆ, ಆವಲಬೆಟ್ಟ, ಕಂದವರಂ ಇಲ್ಲಿ ನಾವೆಲ್ಲರೂ ಕೂಡ ವಾಸವಾಗಿದ್ದು ಭಗವಂತನಿಗೆ ಪೂಜಾದಿ ಕೈಂಕರ್ಯಗಳನ್ನು ಮಾಡ್ತಾ ನಮ್ಮ ಕುಟುಂಬದ ಪಾಂಚರಾತ್ರ ದೀಕ್ಷಾ ಕುಟುಂಬಿಗಳೇ ಎಂದು ನಾಮಾಂಕಿತವಾಗಿರ್ತಕ್ಕಂಥ ನಮ್ಮ ಇಡೀ ಜನಾಂಗದವರು ಪ್ರತಿ 6 ತಿಂಗಳಿಗೆ 1 ಬಾರಿ ಈ ಒಂದು ಪಂದ್ಯಾವಳಿಗಳನ್ನು 2 ಬಾರಿ ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಸದಾ ಭಗವಂತನ ಸೇವೆಯಲ್ಲೇ ನಿರತವಾಗಿರ್ತಕ್ಕಂಥ ನಮ್ಮ ಒಂದು ಜೀವನ ಎಲ್ಲ ಆಟಗಾರರ ಶೈಲಿಯಲ್ಲಿ ಅವರ ಮನಸ್ಸು ಪರಿವರ್ತನೆಯಾಗಿ ಎಲ್ಲ ಒಂದೇ ಕಡೆ ಆ ಒಂದು ಭಗವಂತನ ಸೇವೆಯೊಂದಿಗೆ ಅವರ ವೈಯಕ್ತಿಕವಾಗಿರ್ತಕ್ಕಂಥ ಶಕ್ತಿಯ ಪ್ರದರ್ಶನವನ್ನು ಮನೋರಂಜನೆಯನ್ನು ಅಂಗವಾಗಿ ಈ ಒಂದು ಕ್ರೀಡಾ ಆಯೋಜನೆಯನ್ನು ಮಾಡಲಾಗಿದೆ. ಇದರಲ್ಲಿ 7 ತಂಡಗಳಿದೆ. ಒಬ್ಬೊಬ್ಬರು ಒಂದೊಂದು ತಂಡದಲ್ಲಿ ನಾಯಕರು, ಉಪನಾಯಕರು ಒಳಗೊಂಡಂತೆ 15 ಜನ ಮತ್ತು ನಮ್ಮ ಇಡೀ ಹೆಣ್ಮಕ್ಕಳು ಮತ್ತು ಎಲ್ಲ ನಮ್ಮ ಜನಾಂಗದ ಹೆಂಗಸರೆಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹಿಸಿ ಸದಾ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಕೊಟ್ಟು 2 ದಿನ ಮನೋರಂಜನೆಯನ್ನು ಪಡೆಯುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಪಂದ್ಯಾವಳಿಗಳನ್ನು ಆಡ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಪಂಚರಾತ್ರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಧನುರ್ಮಾಸ 2025 ಎಂಬ ಹೆಸರಿನಲ್ಲಿ ರಂಗಸ್ಥಳಂ, ಗುಡಿಬಂಡೆ, ಕಂದವಾರಂ ಕುಟುಂಬದವರು ಸೇರಿಕೊಂಡು ಶ್ರೀರಂಗ ವಸುದೈವ ಕುಟುಂಬಂ ಟ್ರೋಫಿ ಆಯೋಜಿಸಿ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಅರ್ಚಕರ ಬಂಧು ಬಳಗ ಹಾಗೂ ಕುಟುಂಬದವರು ಭಾಗವಹಿಸಿದ್ದರು. ಅರ್ಚಕರ ಕುಟುಂಬದಲ್ಲಿ ಮಕ್ಕಳಿಂದ ಹಿಡಿದು ಮಹಿಳೆಯರು, ಹಿರಿಯರು ಬಂದು ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ನೀಡಿ ಸಖತ್ ಎಂಜಾಯ್ ಮಾಡಿದ್ದಾರೆ. ನನ್ನ ಹೆಸರು ಸ್ವಾತಿ ಅಂತ. ನಾವು ಇರೋದು ಆಂಧ್ರಲ್ಲಿ. ಇವಾಗ ಈ ಥರ ನಮ್ಮ ರಿಲೇಟಿವ್ಸ್ ಎಲ್ಲ ಸೇರಿ ವರ್ಷಕ್ಕೆ 2 ಸತಿ ಆಡ್ತೀವಿ. ಒಂದು ಆಷಾಢ ಮಾಸದಲ್ಲಿ, ಇನ್ನೊಂದು ಧನುರ್ಮಾಸದಲ್ಲಿ ಆಡ್ತೀವಿ. 8 ಟೀಮ್ಸ್ ಇರುತ್ತೆ. ಅದರಲ್ಲಿ ಒಂದೊಂದು ವರ್ಷ ಒಬ್ಬೊಬ್ಬರು ವಿನ್ ಆಗ್ತಾ ಇದ್ದಾರೆ. ಯಾವಾಗಲೂ ನಾವು ಮನೆಯಲ್ಲೇ ಇರೋದು ಬಿಟ್ಟು ಈ ಥರ ಎಂಜಾಯ್ ಮಾಡ್ತೀವಿ. ಅದೇ 2 ದಿವಸ ನಡೆಯುತ್ತೆ ಇದು ಕ್ರಿಕೆಟು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ.
ಇನ್ನು ಶ್ರೀರಂಗ ವಸುದೈವ ಕುಟುಂಬಂ ಟ್ರೋಫಿ ಕ್ರೀಡಾಕೂಟದಲ್ಲಿ 7 ತಂಡಗಳು ಭಾಗವಹಿಸಿದ್ದವು. ಅದರ ಪೈಕಿ ಫೈನಲ್ ಪ್ರವೇಶಿಸಿದ್ದ ವರಾಹ ರೂಪಂ ಮತ್ತು ಅಮತ್ಯ ಸೈನ್ಯ ನಡುವೆ ನೇರ ಹಣಾಹಣಿ ನಡೆದು ಅಮತ್ಯ ಸೈನ್ಯ ಫೈನಲ್ ಗೆದ್ದಿದ್ದು ಗೆದ್ದ ತಂಡಗಳಿಗೆ ಟ್ರೋಫಿ ನೀಡಿ ಸಂತಸ ಪಟ್ಟಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.